So 44 ABC are pith term, qth term and rth term of terms respectively of HP. Okay. So ABC are in HP. Okay. So pith term is A, qith term is B, rth term is C. So ನಾನು ಹೇಳಿದ್ದೀನಿ ಡೆಫಿನೇಷನ್ಸ್ ಅಲ್ಲಿ ನಿಮಗೆ ಸೊ ಎ ಬಿ ಸಿ ಆರ್ ಇನ್ ಎಚ್ ಪಿ ಎ ಬಿ ಸಿ ಆರ್ ಇನ್ ಎಚ್ ಪಿ ಹಾಗಾದ್ರೆ 1/a ಕಾಮ 1/b ಕಾಮ 1/c ಆರ್ ಇನ್ ಎ ಪಿ ಆರ್ ಇನ್ ಎ ಪಿ ಓಕೆ ಹಾಗಾದ್ರೆ ಸೊ ಪಿ ಐತ್ ಟರ್ಮ್ ಆಫ್ ಎ ಪಿ ಐತ್ ಟರ್ಮ್ ಆಫ್ ಎ ಪಿ ಕ್ಯೂ ಐತ್ ಟರ್ಮ್ ಆಫ್ ಎ ಪಿ ಕ್ಯೂ ಐತ್ ಆರ್ತ್ ಟರ್ಮ್ ಆಫ್ ಎ ಪಿ ರೈಟ್. ಸೊ ಇಲ್ಲಿ ಪಿ ಐತ್ ಟರ್ಮ್ ಎ ಆಗಿದೆ. ಹಾಗಾದ್ರೆ ಎ ಪಿ ನಲ್ಲಿ ಪಿ ಐತ್ ಟರ್ಮ್ ಆಫ್ ಎ ಪಿ ಇಸ್ ವಾಟ್ 1/a. ಹಾಗಾದ್ರೆ ಏನ್ ಬರೀಬಹುದು? ಸೊ 1/a ಪಿ ಐತ್ ಟರ್ಮ್ ಈಸ್ ಸೊ ಫಸ್ಟ್ ಟರ್ಮ್ ಈಸ್ ಎ. ಆಲ್ರೆಡಿ ಎ ಬಿ ಇನ್ವಾಲ್ವ್ ಆಗಿರೋದ್ರಿಂದ ಸ್ಮಾಲ್ ಎ ಬಂದಿರೋದ್ರಿಂದ ಕ್ಯಾಪಿಟಲ್ ಎ ತಗೋತಾ ಇದೀನಿ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಸೊ ಪಿ ಮೈನಸ್ 1 ಇಂಟು ಡಿ. ಅದೇ ರೀತಿ 1/b ಇಸ್ ಈಕ್ವಲ್ ಟು ಸೊ ಎ ಪ್ಲಸ್ ಸೊ ವಾಟ್ q minus 1 into d. Next 1/c is equal to a plus r minus 1 into d. Right. 1/a minus 1/b define ಮಾಡಿ. 1/a minus 1/b. So ಒಂದು define ಮಾಡ್ತೀನಿ. So 1/a minus 1/b ಏನಾಗುತ್ತೆ? a minus a ಕ್ಯಾನ್ಸಲ್ ಆಗುತ್ತೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ p minus 1 into d minus q minus 1 into d ಮಾಡಿದ್ರೆ ಏನು ಬರುತ್ತೆ ಅಂದ್ರೆ p minus q into d. ಇಲ್ಲಿ ಏನ್ ಮಾಡಿ ಎಲ್ ಸಿ ಎಂ ಮಾಡಿ. ಎಲ್ ಸಿ ಎಂ ಮಾಡಿದ್ರೆ ಆಗುತ್ತೆ. ಸೊ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಇನ್ ಬಿ ಇಸ್ ದ ಎಲ್ ಸಿ ಎಂ ಅಂದ್ರೆ ಡಿನಾಮಿನೇಟರ್ ಎ ಬಿ ಬರುತ್ತೆ. ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ಅಂದ್ರೆ ಎ ಬಿ ಇಂಟು ಸೊ ಪಿ ಮೈನಸ್ ಕ್ಯೂ ಇಂಟು ಡಿ. ಪಿ ಮೈನಸ್ ಕ್ಯೂ ಇಂಟು ಡಿ ಕರೆಕ್ಟಾ? ಎಸ್ ನೋಡಿ ಇಲ್ಲಿ ಎ ಬಿ ಇಂಟು ಪಿ ಮೈನಸ್ ಕ್ಯೂ ಇದೆ. ಪಿ ಮೈನಸ್ ಕ್ಯೂ ಇದೆ. ಸೊ ಡಿ ಬೇಕಾಗಿಲ್ಲಲ್ಲ. ಅದನ್ನೇನ್ ಮಾಡಿ ಸೊ ಈ ಡಿನಾಮಿನೇಟರ್ ಬರ್ಕೋಬಿಡಿ ಡಿನಾಮಿನೇಟರ್ಗೆ. ಅದೇ ರೀತಿ 1/b ಮೈನಸ್ 1/c ಮಾಡಿದ್ರೆ ಏನಾಗುತ್ತೆ? 1/b ಮೈನಸ್ 1/c ಮಾಡಿದ್ರೆ ಇಲ್ಲಿ 1/a ಮೈನಸ್ 1/b ಮಾಡಿದ್ಕೆ b ಮೈನಸ್ a ಬಂತು. ಹಾಗಾದ್ರೆ 1/b ಮೈನಸ್ 1/c ಮಾಡಿದ್ರೆ ಏನಾಗುತ್ತೆ? c ಮೈನಸ್ b ಡಿವೈಡೆಡ್ ಬೈ d ಇಸ್ ಈಕ್ವಲ್ ಟು ಸೊ ರೈಟ್ 1/b ಮೈನಸ್ 1/c ಅಂದ್ರೆ q ಮೈನಸ್ r ಇಂಟು bc. q minus r into ನೋಡಿ q minus r into bc. ನೆಕ್ಸ್ಟ್ ಅದೇ ರೀತಿ ಸೊ 1/c minus 1/a ಮಾಡಿ. 1/c minus 1/a ಏನ್ ಬರುತ್ತೆ? r minus p ಬರುತ್ತೆ. ಅಂದ್ರೆ ಸೊ 1/c minus 1/a ಮಾಡಿ. ಸೊ ಅಂದ್ರೆ ಏನ್ ಬರುತ್ತೆ? c minus a divided by d is equal to what? ಸೊ r minus p into ab ಸಾರಿ ac ರೈಟ್. ಸೊ ನೋಡಿ ಈ ವ್ಯಾಲ್ಯೂ ಎಲ್ಲ ಸಿಕ್ಬಿಟ್ಟಿದೆ ನಮ್ಗೆ ಇವಾಗ. ಸೊ ಎ ಬಿ ಇಂಟು ಪಿ ಮೈನಸ್ ಕ್ಯೂ, ಎ ಬಿ ಇಂಟು ಪಿ ಮೈನಸ್ ಕ್ಯೂ. ನೆಕ್ಸ್ಟ್ ಕ್ಯೂ ಮೈನಸ್ ಆರ್ ಇಂಟು ಬಿ ಸಿ, ಆರ್ ಮೈನಸ್ ಪಿ ಇಂಟು ಎ ಸಿ. ಇದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಈಗ ಇವನ್ನ ಸೊ ಆಡ್ ಮಾಡಿ. ಯಾವ್ದನ್ನ? ಎಸ್ ಫಸ್ಟ್ ಟರ್ಮ್ ಇಸ್ ದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅನ್ನ ಆಡ್ ಮಾಡಿ. ಸೊ ನೋಡಿ ಈ ರೈಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡ್ಬೇಕಾ? ಅಂದ್ರೆ ಏನಾಯ್ತು? ಸೊ ಈ ಇಕ್ವೇಶನ್ ಸೇ ಬಂತು. is equal to so ಇಲ್ಲಿದೆ b minus a divided by d plus c minus b divided by d plus c minus a divided by d. so 1/d ಕಾಮನ್ ಇದೆಯಲ್ಲ, 1/d ಕಾಮನ್ ಇದೆ. ಸೊ ಏನಾಯ್ತಿನ? ಸೊ b minus a plus c minus b plus c minus a ಅಂದ್ರೆ ಸೊ ಅಬ್ಸರ್ವ್ ಮಾಡಿ ಏನಾಗುತ್ತೆ? ಸೊ ಬಿ ಮೈನಸ್ ಎ ಫಸ್ಟ್ ಅಲ್ಲಿ ಇಲ್ಲಿ ಏನಿದೆ? ಎಸ್ ಬಿ ಮೈನಸ್ ಎ ಇದೆ. ನೆಕ್ಸ್ಟ್ ಇಲ್ಲಿ ಸೊ 1/c ಮಾಡಿದ್ದು 1/c ಮಾಡಿದ್ರಲ್ಲಿ ಇದನ್ನ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ರಿ. ಸೊ ಎ ಮೈನಸ್ ಸಿ ಆಗುತ್ತೆ. ಕರೆಕ್ಟ್ ಅಲ್ಲ? ಎ ಮೈನಸ್ ಸಿ ಅಂದ್ರೆ ಏನಾಯ್ತು? ಸೊ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಯ್ತು, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಯ್ತು, ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯ್ತು ಅಂದ್ರೆ ಏನಾಯ್ತು? 0 ಆಯ್ತು. ಹಾಗಾದ್ರೆ ಸೊ ಸಮ್ ಆಫ್ ದಿಸ್ ವ್ಯಾಲ್ಯೂ ಈಸ್ 0. ಕರೆಕ್ಟಾ? ಸ್ವಲ್ಪ ಶಾರ್ಟ್ ಕಟ್ ಯೂಸ್ ಮಾಡಿದೀನಿ. ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ನೀವು. ನೋಡಿದ್ರಿ 1/a ಮೈನಸ್ 1/b ಮಾಡಿದ್ರೆ ಏನ್ ಬರುತ್ತೆ? b ಮೈನಸ್ ಎ ಬರುತ್ತೆ. ಅದೇ ರೀತಿ
ಒನ್ ಓವರ್ ಸಿ ಮೈನಸ್ ಒನ್ ಓವರ್ ಎ ಮಾಡಿದ್ರೆ ಎ ಮೈನಸ್ ಸಿ ಬರಬೇಕು. ಅದೇ ರೀತಿ ಒನ್ ಓವರ್ ಬಿ ಮೈನಸ್ ಒನ್ ಓವರ್ ಸಿ ಅಂದ್ರೆ ಏನಾಗುತ್ತೆ, ಸಿ ಮೈನಸ್ ಬಿ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಸೆಕೆಂಡ್ ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೀನಿ, ಸೊ ಥರ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೀನಿ. ಸೊ ಈ ಎಲ್ಲ ಆಡ್ ಮಾಡಿದೀನಿ. ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ರೆ ಇದೇ ಈಕ್ವೇಶನ್ಸ್ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ರೆ 0 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಫ್ ಎ ಜಿಪಿ ಹ್ಯಾವಿಂಗ್ 2n plus 1 terms, if a GP having 2n plus 1 terms whose most middle term is m, whose most middle term is m, then product of its first 2n plus 1 terms. Now ಇಲ್ಲಿ GP ನೋಡಬೇಕು. ಇಲ್ಲಿ ಸಪೋಸ್ 2, 4, 8, 16, 32. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದೇ ಒಂದು ಎಕ್ಸಾಂಪಲ್ GP ತಗೋತಾ ಇದೀನಿ. ಸೊ 2 into 32 ಏನಾಗುತ್ತೆ, 64 ಆಗುತ್ತೆ. ಈಸ್ ಈಕ್ವಲ್ ಟು ನೋಡಿ 4 into 16 ಏನಾಗುತ್ತೆ, 64 ಆಗುತ್ತೆ. ಈ ಮಿಡಲ್ ಟರ್ಮ್ ಉಳ್ಕೊಳ್ಳುತ್ತೆ ಯಾವಾಗ, ಸೊ ನಂಬರ್ ಆಫ್ ಟರ್ಮ್ ಈಸ್ ಆಡ್ ಇದ್ದಾಗ. ನಂಬರ್ ಆಫ್ ಟರ್ಮ್ ಈಸ್ ಆಡ್ ಇದ್ದಾಗ ಇಲ್ಲಿ ಎಷ್ಟು ಟರ್ಮ್ ಕೊಟ್ಟಿದ್ದಾರೆ, 2n plus 1 ಟರ್ಮ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮಿಡಲ್ ಮೋಸ್ಟ್ ಟರ್ಮ್ ಆಗಿ ಉಳ್ಕೊಳ್ಳುತ್ತೆ, ಹೌದಲ್ಲ? ಹಾಗಾದ್ರೆ ಫಸ್ಟ್ ಟರ್ಮ್, ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಈಸ್ ಸೇಮ್ ಆಸ್ ಸೆಕೆಂಡ್ ಟರ್ಮ್ ಅಂಡ್ ಸೊ n minus 1th ಟರ್ಮ್. ಅಂದ್ರೆ ಸಪೋಸ್ n ಟರ್ಮ್ಸ್ ಇದ್ರೆ ಫಸ್ಟ್ ಟರ್ಮ್ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಅಂಡ್ nth ಟರ್ಮ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಅಂಡ್ ಪ್ರಾಡಕ್ಟ್ ಆಫ್ ಸೆಕೆಂಡ್ ಟರ್ಮ್ ಅಂಡ್ n minus 1th ಟರ್ಮ್. ಈಗ ಬರಿಬಹುದಲ್ಲ? ಎಸ್, ಸಪೋಸ್ ಸೀಕ್ವೆನ್ಸ್, ಸೊ a1, a2, a3 up to so on a 2n plus 1. How many terms are there here? So 2n plus 1 terms. 2n plus 1 terms means odd number of terms. ಹಾಗಾದ್ರೆ ಮಿಡಲ್ ಮೋಸ್ಟ್ ಟರ್ಮ್ ಈಸ್, ಮಿಡಲ್ ಮೋಸ್ಟ್ ಟರ್ಮ್ ಯಾವ್ದನ್ನ ಅನ್ಕೋಣ, ಸೊ ಎಕ್ಸ್ ಎಂ ಅನ್ಕೋಣ, ಎಕ್ಸ್ ಎಂ. ಹಾಗಾದ್ರೆ ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಜಿಪಿ, a1 into a2n plus 1 ಏನಾಗಬೇಕು, ಸೊ a1 we know that a1 into a2n plus 1 is equal to a2 into a2n. ಸೊ ಹೇಗೆ ಬರುತ್ತೆ, ಹೌದಲ್ಲ? ಟೋಟಲ್ ಎಷ್ಟಿದಾವೆ, 2n plus 1 ಟರ್ಮ್ಸ್ ಇದಾವೆ. ಅದರಲ್ಲಿ ಮಿಡಲ್ ಮೋಸ್ಟ್ 1 ಟರ್ಮ್ ಉಳಿಯುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇವಾಗ, ಹೌದಾ? ಹಾಗಾದ್ರೆ ಸೊ ಇವೆಷ್ಟು ಆರ್ಡರ್ ಪೇರ್ ಆಗ್ತವೆ ಅಂದ್ರೆ, ಸೊ 2n plus 1 ಟರ್ಮ್ಸ್ ಇದಾವೆ, ಅದ್ರಲ್ಲಿ 1 ಟರ್ಮ್ಸ್ ಉಳ್ಕೊಳ್ಳುತ್ತೆ. ಇನ್ನು 2n ಅಲ್ಲಿ n ಟರ್ಮ್ಸ್ ಬರ್ತವೆ, n ಟರ್ಮ್ಸ್ ಬರ್ತವೆ. ಕರೆಕ್ಟಾ? ರೈಟ್? 2n ಸೊ 2n plus 1 ಇರೋದ್ರಿಂದ 2n plus 1 ಟರ್ಮ್ಸ್ ಇರ್ತವೆ, ಅದ್ರ 1 ಟರ್ಮ್ ಉಳ್ಕೊಳ್ಳೋದ್ರಿಂದ 2n ಟರ್ಮ್ಸ್ ಬರ್ತವೆ. ಇದೇ ತರ ಸೊ ಈ ತರ 2n plus 1 ಆರ್ಡರ್ ಪೇರ್ ಬರ್ತವೆ. ಹಾಗಾದ್ರೆ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಹಾಗಾದ್ರೆ ನಮ್ಗೇನ್ ಬೇಕಾಗಿರೋದು, 2n plus 1 ಟರ್ಮ್ ನ ಪ್ರಾಡಕ್ಟ್ ಬೇಕಾಗಿರೋದು. ಸೊ ಪ್ರಾಡಕ್ಟ್ ಆಫ್ 2n plus 1 ಟರ್ಮ್ಸ್, 2n plus 1 ಟರ್ಮ್ಸ್. ಈಗ ಬರಿಬಹುದೇ ನೋಡಿ, ಎಸ್ ಹೇಗ್ ಬರಿಬಹುದು, ಸೊ ಎಷ್ಟು ಟೈಮ್ಸ್ ಇದೆ ಇಲ್ಲಿ, ಸೊ a1 into a2n plus 1, a2n plus 1 into ಸೊ a2 into a2n. ಸೊ ಎಷ್ಟರ ಬರಿಬಹುದು ಇದನ್ನ, ಸೊ n ಟೈಮ್ಸ್ ಬರಿಬಹುದು. ಇಂಟು 1 ಟರ್ಮ್ ಆಗಿ ಉಳ್ಕೊಳ್ಳುತ್ತೆ ಯಾವ್ದು ಅಂದ್ರೆ am ಟರ್ಮ್ ಆಗಿ ಉಳ್ಕೊಳ್ಳುತ್ತೆ. ಓಕೆನಾ? ಸೊ ಇವಾಗ ಈ ಮಿಡಲ್ ಮೋಸ್ಟ್ ಟರ್ಮ್ ಏನಂತ ಹೇಳಿದರೆ, m ಅಂತ ಹೇಳಿದ್ದಾರೆ. ಮಿಡಲ್ ಮೋಸ್ಟ್ ಟರ್ಮ್ ಈಸ್ m ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಮೋಸ್ಟ್ ಮಿಡಲ್ ಟರ್ಮ್ ಈಸ್ m ಅಂತ. ಹಾಗಾದ್ರೆ ಇದು m ಆದ್ಮೇಲೆ ಸೊ ಇವೇನಾಗ್ಬೇಕದು, m ಎ ಆಗ್ಬೇಕಾಗುತ್ತೆ. ಅಂದ್ರೆ m into m, m square, m into m, m square, m into m, m square. ಹೌದಲ್ಲ? ಅಂದ್ರೆ ಏನಾಯ್ತಿದು, m square, m square, m square, ಸೊ ಅಪ್ ಟು ಸೊ 2n ಟೈಮ್ಸ್, 2n ಟೈಮ್ಸ್ am ಏನಾಯ್ತು, m ಆಯ್ತು. ಸೊ m ಪವರ್ ಹೌ ಮೆನಿ ಟೈಮ್ಸ್ ಹಿಯರ್, ಸೊ 2n ಟೈಮ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಅಂದ್ರೆ ಏನಾಯ್ತು, ಸೊ 2n into m ಅಂದ್ರೆ ಏನಾಯ್ತು, m ಪವರ್ ಸೊ 2n plus 1. ರೈಟ್? ಹಾಗಾದ್ರೆ the product of 2n plus 1 terms is, product of 2n plus 1 terms is m power 2n plus 1. ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಪ್ರಾಡಕ್ಟ್ ಆಫ್ 2n plus 1 ಟರ್ಮ್ಸ್ ಎಷ್ಟು ಆರ್ಡರ್ ಪೇರ್ ಬರ್ತವೆ ನೋಡ್ಕೋಬೇಕು. ಇಲ್ಲಿ ಎಷ್ಟು ಆರ್ಡರ್ ಪೇರ್ ಬರ್ತವೆ ಅಂದ್ರೆ 2n ಆರ್ಡರ್ ಪೇರ್ ಬರ್ತವೆ. ಹಾಗಾಗ್ಲೇ n ಆರ್ಡರ್ ಪೇರ್ ಬರ್ತವೆ ಅಂದ್ರೆ ಇಲ್ಲಿ ಟೋಟಲ್ 2n ಆರ್ಡರ್ ಪೇರ್ ಬರ್ತವೆ. ಸೊ ಹಾಗಾದ್ರೆ m ಪವರ್ m ಇಂಟು m ಸ್ಕ್ವೇರ್ ಏನಾಗುತ್ತೆ, 4 ಆಗುತ್ತೆ. ಎಸ್, m ಇಂಟು m 4 ಆಗುತ್ತೆ. ಹೌದಲ್ಲ? ಹಾಗಾದ್ರೆ ಸಪೋಸ್ n ಇಸ್ ಈಕ್ವಲ್ ಟು, ಸೊ ಎಸ್ m ಇಂಟು m ಸ್ಕ್ವೇರ್ ಇಂಟು m ಸ್ಕ್ವೇರ್. ಸೊ m ಸ್ಕ್ವೇರ್ ಅಂದ್ರೆ ಇದನ್ನ 2 ಟೈಮ್ಸ್ ತಗೊಂಡ್ರೆ 2 ಆಡ್ ಮಾಡಿದ್ರೆ, ಎಸ್ 2 ಇಂಟು ಸೊ 1 ಆಡ್ ಮಾಡಿದ್ರೆ, ಎಸ್
ಸೊ 2n ಟೈಮ್ಸ್ ಅಲ್ಲ, ಇಲ್ಲಿ 2n ಪ್ಲಸ್ 1 ಟರ್ಮ್ ಇರೋದ್ರಿಂದ ಸೊ n ಟರ್ಮ್ಸ್ ಬರ್ತವೆ. n ಟರ್ಮ್ಸ್ ಇವ್ ಎಷ್ಟಿರ್ತವೆ ಅಂದ್ರೆ n ಆರ್ಡರ್ ಪೇರ್ ಸಿಗ್ತವೆ ನಿಮಗೆ. ಸೊ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಅಂಡ್ 2nth ಟರ್ಮ್, ಸೊ ಥರ್ಡ್ ಟರ್ಮ್ ಅಂಡ್ 2n ಮೈನಸ್ 1th ಟರ್ಮ್ ಹತ್ತರ ಸಿಗುತ್ತೆ. ಸೊ ಟೋಟಲ್ ಈ ತರ ಆರ್ಡರ್ ಪೇರ್ ಎಷ್ಟು ಸಿಗ್ತವೆ ಅಂದ್ರೆ ನಿಮಗೆ ಸೊ n ನಂಬರ್ ಆಫ್ ಆರ್ಡರ್ ಪೇರ್ ಸಿಗ್ತವೆ. ಟೋಟಲ್ ಇರೋದು 2n ಪ್ಲಸ್ 1 ಟರ್ಮ್. ಸೊ 1 ಟರ್ಮ್ ಉಳ್ಕೊಬಿಡುತ್ತೆ, ಯಾಕೆಂದ್ರೆ ಆಡ್ ನಂಬರ್ ಆಫ್ ಟರ್ಮ್ಸ್ ಇದಾವೆ ಇಲ್ಲಿ. ಆಡ್ ನಂಬರ್ ಆಫ್ ಟರ್ಮ್ಸ್ ಸಪೋಸ್ ಯಾಕಂದ್ರೆ ಯಾವ ರೀತಿ ಅಂದ್ರೆ ಸೊ 2, 4, 6, 8, ಸೊ ನೆಕ್ಸ್ಟ್ 16 ಇದಾವೆ ನೋಡಿ. ಸೊ 2 ಇಂಟು 16 32 ಬರುತ್ತೆ, 4 ಇಂಟು 8 32 ಬರುತ್ತೆ, ಈ 6 ಆಗಿ ಉಳ್ಕೊಬಿಡುತ್ತೆ. ಇಲ್ಲಿ ಎಷ್ಟು ಆರ್ಡರ್ ಪೇರ್ ಬರ್ತವೆ ಅಂದ್ರೆ ಸೊ ಟೋಟಲ್ 2 ಆರ್ಡರ್ ಪೇರ್ ಬರ್ತವೆ. 2 ಇಂಟು 16 ಇಸ್ ಈಕ್ವಲ್ ಟು 4 ಇಂಟು 8. ಸೊ ಏನಾಯ್ತು, 2 ಆರ್ಡರ್ ಪೇರ್ ಸಿಗ್ತವೆ ಮಲ್ಟಿಪ್ಲಿಕೇಶನ್. ಇನ್ನೊಂದು ಟರ್ಮ್ ಆಗಿ ಉಳ್ಕೋದು. ಅದೇ ರೀತಿ ಇಲ್ಲಿ 2n ಪ್ಲಸ್ 1 ಟರ್ಮ್ಸ್ ಇದಾವೆ. ಹಾಗಾದ್ರೆ ಫಸ್ಟ್ ಟರ್ಮ್ ಅಂಡ್ 2n ಪ್ಲಸ್ 1th ಟರ್ಮ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೆಕೆಂಡ್ ಟರ್ಮ್ ಅಂಡ್ 2nth ಟರ್ಮ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಮಿಡಲ್ ಮೋಸ್ಟ್ ಯಾವುದು mth ಟರ್ಮ್ ಆಗಿ ಉಳ್ಕೊಳ್ಳುತ್ತೆ, mth ಟರ್ಮ್. ಹಾಗಾದ್ರೆ mth ಟರ್ಮ್ ಇಸ್ ವಾಟ್ ಅಂದ್ರೆ m. ಹಾಗಾದ್ರೆ ಪ್ರತಿ ಟರ್ಮ್ ಏನಾಗಿರ್ಬೇಕಂದ್ರೆ ಸೊ m ಆಗಿರ್ಬೇಕು, ಹೌದಲ್ಲ? ಪ್ರತಿ ಟರ್ಮ್ಗೆ ಏನಾಗಿರುತ್ತೆ, ಮಿಡಲ್ ಮೋಸ್ಟ್ ಟರ್ಮ್ ಏನಿರುತ್ತೆ m ಇರುತ್ತಲ್ಲ, ಹಾಗಾದ್ರೆ ಪ್ರತಿ ಟರ್ಮ್ m ಆಗಿರ್ಬೇಕು. ಹಾಗಾದ್ರೆ ಸೊ 2 ಇಂಟು 16 ಅಂದ್ರೆ m ಇಂಟು m ಸ್ಕ್ವೇರ್, m ಇಂಟು m ಸ್ಕ್ವೇರ್. ಹಾಗಾದ್ರೆ m ಸೊ a1 ಇಂಟು a2n ಪ್ಲಸ್ 1 ಇಂಟು a2 ಇಂಟು a2n. ಸೊ ಎಷ್ಟು ಸಲ ಬರುತ್ತೆ ಇದು, n ಟೈಮ್ಸ್ ಬರುತ್ತೆ. ಯಾಕೆ, ಸೊ 2n ಪ್ಲಸ್ 1 ಟರ್ಮ್ ಅಲ್ಲಿ 1 ಟರ್ಮ್ ಹೋದ್ರೆ ಇನ್ 2n ಟರ್ಮ್ಸ್ ಉಳ್ಕೊಂತು. 2n ನಲ್ಲಿ ಸೊ ಬೈ 2 ಅಂದ್ರೆ ಎಷ್ಟಾಯ್ತು, n ಟರ್ಮ್ಸ್. ಹಾಗಾದ್ರೆ ಸೊ m ಪವರ್ 2 ಹೌ ಮೆನಿ ಟೈಮ್ಸ್, n ಟೈಮ್ಸ್ ಇಂಟು m. ಸೊ ಮಿಡಲ್ ಮೋಸ್ಟ್ ಟರ್ಮ್ ಇಸ್ m. ಓಕೆನಾ? ಹಾಗಾದ್ರೆ ಇದನ್ನ ಆಡ್ ಮಾಡಿ. ಸೊ ಬೇಸಸ್ ಆರ್ ಸೇಮ್, ಪವರ್ ಕ್ಯಾನ್ ಬಿ ಆಡೆಡ್. 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಹೌ ಮೆನಿ ಟೈಮ್ಸ್, n ಟೈಮ್ಸ್. ಸೊ 2 ಕ್ಯಾನ್ ಬಿ ಆಡೆಡ್ n ಟೈಮ್ಸ್. ಸಪೋಸ್ 2 ಪ್ಲಸ್ 2 ಏನಾಗುತ್ತೆ, 4 ಆಗುತ್ತೆ. ಸೊ 2 ಪ್ಲಸ್ 2 ಪ್ಲಸ್ 2 ಏನಾಗುತ್ತೆ, ಸೊ 6 ಆಗುತ್ತೆ. ಅದೇ ರೀತಿ ಸೊ 2 ಪ್ಲಸ್ 2 ಪ್ಲಸ್ n ಟೈಮ್ಸ್ ಇರೋದ್ರಿಂದ 2 ಕಾಮನ್ ತೆಗೆದ್ರೆ 1 ಪ್ಲಸ್ 1 ಪ್ಲಸ್ n ಟೈಮ್ಸ್ ಉಳಿಯುತ್ತೆ. ಸೊ 2 ಇಂಟು n 2n ಆಗುತ್ತೆ. ಅಂದ್ರೆ ಸೊ 2 ನ n ಟೈಮ್ಸ್ ಆಡ್ ಮಾಡ್ರೆ ಏನ್ ಬರುತ್ತೆ, 2n ಬರುತ್ತೆ ಇಂಟು m. ಸೊ ಹಾಗಾದ್ರೆ ಸೊ m ಪವರ್ 2n ಪ್ಲಸ್ 1. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಎಸ್.